ಒಂದು ಹಳ್ಳಿಯ ಅಂಚಿನಲ್ಲಿ ಹಳೆಯದಾದ ದೊಡ್ಡ ಮನೆ ಒಂದು ಇತ್ತು. ಆ ಮನೆಗೆ ಯಾರು ಹತ್ತಿರ ಹೋಗಲು ಸಹ ಧೈರ್ಯ ಮಾಡುತ್ತಿರಲಿಲ್ಲ. ಮನೆ ಸುತ್ತಲೂ ಕಾಡಿನಂತಿರುವ ಗಿಡಗಳು, ಮುರಿದು ಬಿದ್ದ ಕಿಟಕಿಗಳು, ರಾತ್ರಿ ಹೊತ್ತು ಕೇಳಿಬರುವ ವಿಚಿತ್ರ ಶಬ್ದಗಳು ಇವೆಲ್ಲವೂ ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸುತ್ತಿದ್ದವು. ಆ ಮನೆಯ ಬಗ್ಗೆ ಜನರು ಒಂದು ಮಾತು ಹೇಳುತ್ತಿದ್ದರು, ಅಲ್ಲಿ ರಾಕ್ಷಸ ವಾಸಿಸುತ್ತಾನೆ ಎಂದು. ಆ ಹಳ್ಳಿಯಲ್ಲಿ ರಾಘವ ಎಂಬ ಯುವಕ ತನ್ನ ತಾಯಿ ಜೊತೆ ವಾಸಿಸುತ್ತಿದ್ದನು. ರಾಘವ ಧೈರ್ಯಶಾಲಿ, ಕುತೂಹಲ ಸ್ವಭಾವದವನಾಗಿದ್ದ. ಜನರು ಹೇಳುವ ಮಾತುಗಳನ್ನು ಸುಲಭವಾಗಿ ನಂಬುವವನಲ್ಲ. ಒಂದು ದಿನ ಅವನು ತಾಯಿಗೆ ಹೇಳಿದನು, ಅಮ್ಮ, ಈ ಮನೆಯಲ್ಲಿರುವ ರಾಕ್ಷಸದ ಕಥೆ ಎಲ್ಲರೂ ಹೇಳುತ್ತಾರೆ, ಆದರೆ ಯಾರೂ ಅದನ್ನು ನೋಡಿಲ್ಲ. ನಾನು ಹೋಗಿ ಸತ್ಯ ಏನು ಅಂತ ನೋಡುತ್ತೇನೆ ಎಂದ. ತಾಯಿ ಆತಂಕದಿಂದ ಅವನನ್ನು ತಡೆಯಲು ಪ್ರಯತ್ನಿಸಿದಳು. ಮಗನೇ, ಕೆಲವೊಂದು ವಿಚಾರಗಳಲ್ಲಿ ಕುತೂಹಲ ಬೇಡ, ಅಪಾಯವಾಗಬಹುದು ಎಂದು ಕೇಳಿಕೊಂಡಳು. ಆದರೆ ರಾಘವನ ಮನಸ್ಸು ಬದಲಾಗಲಿಲ್ಲ. ಸತ್ಯ ತಿಳಿಯಲೇಬೇಕು ಎಂಬ ಆಸೆ ಅವನನ್ನು ಆ ಮನೆ ಕಡೆಗೆ ಎಳೆದಿತ್ತು. ಒಂದು ಸಂಜೆ ಸೂರ್ಯ ಅಸ್ತಮಿಸುವ ಹೊತ್ತಿಗೆ ರಾಘವ ಆ ಮನೆಯ ಮುಂದೆ ನಿಂತನು. ಮನೆಗೆ ಹತ್ತಿರ ಬಂದಾಗ ಗಾಳಿಯಲ್ಲೇ ಒಂದು ವಿಚಿತ್ರ ಚಳಿ ಕಂಡಿತು. ಬಾಗಿಲು ನಿಧಾನವಾಗಿ ತಳ್ಳಿದಾಗ ಕರ್ಕಶ ಶಬ್ದ ಮಾಡುತ್ತಾ ತೆರೆದಿತ್ತು. ಒಳಗೆ ಧೂಳು ತುಂಬಿತ್ತು. ಗೋಡೆಯ ಮೇಲೆ ಹಳೆಯ ಚಿತ್ರಗಳು, ಜಾಲೆಗಳು ಎಲ್ಲವೂ ವರ್ಷಗಳಿಂದ ಯಾರೂ ಬಂದಿಲ್ಲ ಎಂಬಂತೆ ಕಾಣುತ್ತಿತ್ತು. ರಾಘವ ನಿಧಾನವಾಗಿ ಒಳಗೆ ನಡೆದು ಹೋಗುತ್ತಿದ್ದನು. ಅಷ್ಟರಲ್ಲಿ ಮೇಲಿನ ಮಹಡಿಯಿಂದ ಒಂದು ಭಾರವಾದ ಶಬ್ದ ಕೇಳಿಸಿತ್ತು. ಅವನ ಹೃದಯ ಜೋರಾಗಿ ತಡಕಾಡಿತ್ತು. ಆದರೆ ಅವನು ಹಿಂದಿರುಗಲಿಲ್ಲ. ಮೆಟ್ಟಿಲುಗಳನ್ನು ಏರಿ ಮೇಲಕ್ಕೆ ಹೋದನು. ಅಲ್ಲಿ ಒಂದು ಕೋಣೆ ಮುಚ್ಚಿದ ಸ್ಥಿತಿಯಲ್ಲಿ ಇತ್ತು. ಬಾಗಿಲಿನ ಒಳಗಿನಿಂದ ಯಾರೋ ಅಳುವ ಶಬ್ದ ಬರುತ್ತಿತ್ತು. ರಾಘವ ಧೈರ್ಯವಾಗಿ ಬಾಗಿಲು ತೆರೆದನು. ಒಳಗೆ ಒಂದು ಭಯಾನಕ ಆಕಾರ ಕಾಣಿಸಿತು. ದೊಡ್ಡ ಕಣ್ಣುಗಳು, ಉದ್ದವಾದ ಕೂದಲು, ಕಪ್ಪಾದ ದೇಹ. ಅದು ರಾಕ್ಷಸನಂತೆ ಕಾಣುತ್ತಿತ್ತು. ಆ ಆಕಾರ ರಾಘವನನ್ನು ನೋಡಿ ಗರ್ಜಿಸಿತು. ರಾಘವ ಭಯಪಟ್ಟರೂ ಓಡಲಿಲ್ಲ. ನೀನು ಯಾರು ಎಂದು ಕೇಳಿದನು. ಆ ಆಕಾರ ನಿಧಾನವಾಗಿ ಮಾತಾಡಿತು. ಜನರು ನನ್ನನ್ನು ರಾಕ್ಷಸ ಎಂದು ಕರೆಯುತ್ತಾರೆ, ಆದರೆ ನಾನು ರಾಕ್ಷಸನಲ್ಲ. ರಾಘವ ಆಶ್ಚರ್ಯಪಟ್ಟನು. ಆ ವ್ಯಕ್ತಿ ತನ್ನ ಕತೆ ಹೇಳಲು ಆರಂಭಿಸಿದನು. ವರ್ಷಗಳ ಹಿಂದೆ ಈ ಮನೆಯಲ್ಲಿ ಒಬ್ಬ ಶ್ರೀಮಂತ ಕುಟುಂಬ ವಾಸಿಸುತ್ತಿತ್ತು. ಆ ವ್ಯಕ್ತಿ ಅವರ ಸೇವಕನಾಗಿದ್ದ. ಒಂದು ದಿನ ಮನೆಯವರು ಅವನನ್ನು ತಪ್ಪಾಗಿ ಆರೋಪಿಸಿ ಹೊರಹಾಕಿದರು. ದುಃಖದಿಂದ, ಒಂಟಿತನದಿಂದ ಅವನ ಮನಸ್ಸು ಬದಲಾಗಿತ್ತು. ಅವನು ಇದೇ ಮನೆಯಲ್ಲಿ ಉಳಿದುಕೊಂಡನು. ಜನರು ಅವನ ವಿಚಿತ್ರ ರೂಪ ನೋಡಿ ರಾಕ್ಷಸ ಎಂದು ಕರೆಯಲು ಆರಂಭಿಸಿದರು. ರಾಘವನಿಗೆ ಅವನ ಮೇಲೆ ಕರುಣೆ ಮೂಡಿತ್ತು. ನೀನು ಜನರಿಂದ ದೂರವಾಗಿದ್ದರಿಂದ ನಿನ್ನ ರೂಪ ಹೀಗಾಗಿದೆ. ನೀನು ನಮ್ಮ ಜೊತೆ ಬಾ ಎಂದು ಹೇಳಿದನು. ಆ ವ್ಯಕ್ತಿ ಮೊದಲಿಗೆ ನಿರಾಕರಿಸಿದನು. ಜನರು ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದನು. ರಾಘವ ಹಠದಿಂದ ಅವನನ್ನು ಹಳ್ಳಿಗೆ ಕರೆದುಕೊಂಡು ಹೋದನು. ಮೊದಲಿಗೆ ಜನರು ಭಯಪಟ್ಟರು. ಆದರೆ ರಾಘವ ಅವನ ಸತ್ಯವನ್ನು ಎಲ್ಲರಿಗೂ ತಿಳಿಸಿದನು. ನಿಧಾನವಾಗಿ ಜನರು ಅವನನ್ನು ಅರ್ಥ ಮಾಡಿಕೊಂಡರು. ಅವನಿಗೆ ಸಹಾಯ ಮಾಡಿದರು. ಅವನು ಸ್ವಚ್ಛವಾಗಿ ಬದುಕಲು ಪ್ರಾರಂಭಿಸಿದನು. ಕೆಲ ದಿನಗಳಲ್ಲಿ ಅವನ ಭಯಾನಕ ರೂಪವು ಬದಲಾಗಿತ್ತು.
ಅವನ ಮುಖದಲ್ಲಿ ಶಾಂತಿ ಮೂಡಿತು. ಜನರು ಅರಿತುಕೊಂಡರು, ರಾಕ್ಷಸ ಎಂಬುದು ರೂಪದಲ್ಲಲ್ಲ, ಮನಸ್ಸಿನಲ್ಲಿದೆ. ಒಂಟಿತನ ಮತ್ತು ದುಃಖ ಒಬ್ಬನನ್ನು ರಾಕ್ಷಸನಂತೆ ಮಾಡಬಹುದು. ಆ ಹಳೆಯ ಮನೆ ಮತ್ತೆ ಜೀವಂತವಾಯಿತು. ಅಲ್ಲಿ ಈಗ ಮಕ್ಕಳು ಆಟವಾಡುತ್ತಿದ್ದರು. ರಾಘವ ಧೈರ್ಯ ಮತ್ತು ದಯೆಯಿಂದ ಒಂದು ಜೀವದ ಬದುಕನ್ನು ಬದಲಿಸಿದನು. ಆ ದಿನದಿಂದ ಹಳ್ಳಿಯಲ್ಲಿ ಒಂದು ಪಾಠ ಎಲ್ಲರಿಗೂ ನೆನಪಾಯಿತು. ಭಯವನ್ನು ಎದುರಿಸಿದಾಗ ಸತ್ಯ ಸಿಗುತ್ತದೆ, ದಯೆ ತೋರಿಸಿದಾಗ ರಾಕ್ಷಸವು ಮಾನವನಾಗುತ್ತಾನೆ ಎಂದು. ಹೇಗಿತ್ತು ಕತೆ ಸ್ನೇಹಿತರೆ? ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ನನ್ನ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕುವ ಎಲ್ಲ ವಿಡಿಯೋದ